ರವಿ ಒಂದು ಸಣ್ಣ ಹುಡುಗ. ಆತ ಯಾವಾಗ್ಲೂ ಆಟವಾಡ್ತಿದ್ದ. ಕೆಲಸ ಮಾಡಲು ಆತನಿಗೆ ಇಷ್ಟವಿರಲಿಲ್ಲ. ರವಿ ಸಣ್ಣ ಸುಳ್ಳುಗಳನ್ನು ಹೇಳುತ್ತಿದ್ದ. ಮನೆಗೆಲಸ ತಪ್ಪಿಸಲು ಸುಳ್ಳು ಹೇಳುತ್ತಿದ್ದ. ಒಂದು ದಿನ ರವಿ ಕಾಡಿಗೆ ಹೋದ. ಆತನ ಜೊತೆ ಚಿನ್ನು ಕೂಡ ಇತ್ತು. ಅಲ್ಲಿ ಆತ ಒಂದು ದೊಡ್ಡ ಮರ ಕಂಡ. ರವಿ, ನನ್ನ ಹತ್ತಿರ ಒಂದು ಪ್ರಶ್ನೆ ಇದೆ. ಮರವು ರವಿಯನನ್ನು ಕೇಳಿತು. ನಾನೀಗ ಎಲ್ಲಿ ಹೋಗ್ಬೇಕು? ರವಿ ಆಶ್ಚರ್ಯಚಕಿತನಾಗ. ಚಿನ್ನು ಬಾಲವನ್ನು ಆಡಿಸಿತು. ರವಿ ಸುಳ್ಳು ಹೇಳಲು ನಿರ್ಧರಿಸಿದ. ನೀನು ಪೂರ್ವಕ್ಕೆ ಹೋಗು ಎಂದ ರವಿ. ಮರವು ಚಲಿಸಲಿಲ್ಲ. ಅದು ಸುಳ್ಳು. ಮರ ನಕ್ಕಿತು. ರವಿ ಪಶ್ಚಿಮಕ್ಕೆ ಹೋಗು ಎಂದು ಹೇಳಿದ. ಮರ ಮತ್ತೆ ಅಲ್ಲೇ ನಿಂತಿತ್ತು. ರವಿ ಕಿತು. ರವಿ ಪಶ್ಚಿಮಕ್ಕೆ ಹೋಗು ಎಂದು ಹೇಳಿದ. ಮರ ಮತ್ತೆ ಅಲ್ಲೇ ನಿಂತಿತ್ತು. ರವಿ ಗೊಂದಲಗೊಂಡನು. ಆತ ಚಿನ್ನುವಿನ ಮುಖ ನೋಡಿದ. ಏನು ಮಾಡಬೇಕು ಎಂದು ಯೋಚಿಸಿದ. ಸುಳ್ಳು ಹೇಳಿ ಆಯಾಸಗೊಂಡನು. ರವಿ ದೀರ್ಘ ಉಸಿರು ತೆಗೆದುಕೊಂಡ. ಆತ ಸತ್ಯ ಹೇಳಲು ನಿರ್ಧರಿಸಿದ. ನೀನು ಬೇರೆ ಕಡೆ ಹೋಗಲು ಸಾಧ್ಯವಿಲ್ಲ.